ಬನ್ನಿ ಇವತ್ತೊಂದು ತುಂಬಾನೇ ಸ್ಫೂರ್ತಿದಾಯಕವಾದ ಕಥೆಯನ್ನ ಕೇಳೋಣ. ಇದು ಹತಾಶೆಯ ಅಂಚಿನಲ್ಲಿದ್ದ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನಡೆದ ಘಟನೆ. ಅವರ ಯೋಚನಾ ಲಹರಿಯಲ್ಲಾದ ಒಂದು ಸಣ್ಣ ಬದಲಾವಣೆ ಮತ್ತು ಅನಿರೀಕ್ಷಿತವಾಗಿ ಸಿಕ್ಕ ಒಂದು ಸಹಾಯ ಅವರ ಜೀವನವನ್ನೇ ಹೇಗೆ ಬದಲಾಯಿಸಿತು ಅನ್ನೋದನ್ನ ನೋಡೋಣ. ಈ ಕಥೆಯ ನಾಯಕ ಹೇಳ್ತಾರೆ, ನಾನು ವರ್ಷಕ್ಕೆ 50,000ಕ್ಕೂ ಹೆಚ್ಚು ಸಂಪಾದಿಸುವುದರಿಂದ 25,000ಕ್ಕೆ ಇಳಿದಿದ್ದೆ. ನಾನು ಆರ್ಥಿಕವಾಗಿ ಕಷ್ಟದಿಂದ ಬದುಕ್ತಿದ್ದೆ ಅಂತ. ಅಂದ್ರೆ ನೋಡಿ, ಕಥೆ ಶುರುವಾಗುವುದೇ ಒಂದು ದೊಡ್ಡ ಆರ್ಥಿಕ ಸಂಕಷ್ಟದಿಂದ. ಇದ್ದಕ್ಕಿದ್ದ ಹಾಗೆ ಆದಾಯ ಅರ್ಧಕ್ಕರ್ಧ ಕಮ್ಮಿಯಾಗಿ ಜೀವನ ನಡೆಸುವುದು ತುಂಬಾನೇ ಕಷ್ಟಕರವಾಗಿತ್ತು. ಅವರ ಕಷ್ಟ ಬರೀ ಹಣಕಾಸಿನದ್ದಾಗಿರ್ಲಿಲ್ಲ ಗೊತ್ತಾ, ಅದಕ್ಕಿಂತ ಹೆಚ್ಚಾಗಿತ್ತು. ನೋಡಿ, 3 ವರ್ಷಗಳ ಹಿಂದಷ್ಟೇ ಕೆಲ್ಸ ಹೋಗಿತ್ತು, ಸಂಬಳ ಅರ್ಥ ಆಗಿ ಹೋಗಿತ್ತು. ಅಷ್ಟೇ ಅಲ್ಲ, 9 ವರ್ಷಗಳಿಂದ ಅವರು ವಿಧುರ ಅಂದ್ರೆ ಪತ್ನಿ ತೀರ್ಕೊಂಡಿದ್ರು. ಆ ಒಂಟಿತನ, ಆರ್ಥಿಕ ಮುಗ್ಗಟ್ಟು ಎಲ್ಲವೂ ಸೇರಿ ಅವರನ್ನ ಸಂಪೂರ್ಣವಾಗಿ ಕುಗ್ಗಿಸ್ಬಿಟ್ಟಿತ್ತು. ಸರಿ, ಇಷ್ಟೆಲ್ಲಾ ಸಮಸ್ಯೆಗಳು ಸಾಲ್ದು ಅನ್ನೋ ಹಾಗೆ ಇನ್ನೊಂದು ಸಮಸ್ಯೆ ಬಂದ್ಬಿಟ್ಟು. ಅದು ಬೇಸ್ಗೆ ಕಾಲ, ವಿಪರೀತ ಬಿಸ್ಲು. ಸರಿಯಾಗಿ ಅದೇ ಹೊತ್ತಿಗೆ ಮನೆಯ ಎಸಿ ಕೆಟ್ಟೋಗುತ್ತೆ. ಮನೆಯೊಳಗಿನ ಟೆಂಪ್ರೇಚರ್ 95 ಡಿಗ್ರಿ ಫ್ಯಾರನ್ಹೈಟ್ ಅಂದ್ರೆ ಸುಮಾರು 35 ಡಿಗ್ರಿ ಸೆಲ್ಸಿಯಸ್. ಊಹಿಸ್ಕೊಳ್ಳಿ, ಆ ಸೆಕೆಯಲ್ಲಿ ಹೇಗಿರಬೇಡ. ಹಾಗಾದ್ರೆ ಎಸಿ ರಿಪೇರ್ ಮಾಡ್ಸೋಕೆ ಹಣವಿತ್ತಾ? ಇಲ್ಲ. ಅವರ ಬ್ಯಾಂಕ್ ಅಕೌಂಟ್ ಸ್ಥಿತಿ ನೋಡಿದ್ರೆ ನಿಜಕ್ಕೂ ಬೇಜಾರಾಗುತ್ತೆ. ಸೇವಿಂಗ್ಸ್ ಅಕೌಂಟ್ನಲ್ಲಿ ಕೇವಲ $8, ಚೆಕಿಂಗ್ ಅಕೌಂಟ್ಸ್ನಲ್ಲೂ ಅಷ್ಟೇ. ಅಂದ್ರೆ ಒಂದು ಸಣ್ಣ ರಿಪೇರ್ ಮಾಡ್ಸೋಕ್ಕೂ ಕೂಡ ಅವರತ್ರ ಹಣ ಇರಲಿಲ್ಲ. ಸಂಪೂರ್ಣ ಖಾಲಿ. ಸರಿ, ಪರಿಸ್ಥಿತಿ ಹೀಗಿದ್ದಾಗ ಮುಂದೇನಾಯ್ತು? ಯಾವುದೇ ದಾರಿ ಕಾಣದಿದ್ದಾಗ ಅವರ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸಿದ ಒಂದು ಅನಿರೀಕ್ಷಿತ ಘಟನೆ ನಡೆಯುತ್ತೆ. ಅದೇ ಕಥೆಯ ತಿರುವು. ಆ ಬದಲಾವಣೆಗೆ ಕಾರಣವಾಗಿದ್ದೇನೋ ಗೊತ್ತಾ? ಯಾರೋ ಬಂದು ಹಣ ಕೊಡ್ಲಿಲ್ಲ. ಬದಲಿಗೆ ಅವರ ಕೈಗೆ ಒಂದು ಸಿನಿಮಾ ಸಿಗುತ್ತೆ. ಅದರ ಹೆಸರು ದ ಸೀಕ್ರೆಟ್. ಇದೊಂದು ಸಣ್ಣ ವಿಷಯ, ಆದರೆ ಅವರ ಮನಸ್ಸಿನ ಮೇಲೆ ದೊಡ್ಡ ಪ್ರಭಾವ ಬೀರುತ್ತೆ. ಈ ದಿ ಸೀಕ್ರೆಟ್ ಸಿನಿಮಾ ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಆಕರ್ಷಣೆಯ ನಿಯಮದ ಬಗ್ಗೆ ಹೇಳುತ್ತೆ. ಇದರ ಪ್ರಕಾರ ನಮ್ಮ ಯೋಚನೆಗಳು ಸಕಾರಾತ್ಮಕವಾಗಿದ್ರೆ ನಮ್ಮ ಜೀವನದಲ್ಲೂ ಸಕಾರಾತ್ಮಕ ಘಟನೆಗಳೇ ನಡೆಯುತ್ತೆ. ಇದನ್ನೇ ಅವರು ಆಲೋಚನೆಗಳೇ ವಸ್ತುಗಳು ಅಂತ ಅರ್ಥ ಮಾಡ್ಕೊಂಡ್ರು. ಅವ್ರಿಗೀ ವಿಷಯ ಮೊದಲೇ ಸ್ವಲ್ಪ ಗೊತ್ತಿತ್ತಂತೆ, ಆದ್ರೆ ಆ ಸಿನಿಮಾ ನೋಡಿದ್ಮೇಲೆ ಮನಸ್ಸಿಗೆ ಪಕ್ಕಾಗಿ ನಾಟಿತು. ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯ ಏನು ಅಂದ್ರೆ, ಅವರ ಹೊರಗಿನ ಪರಿಸ್ಥಿತಿ ಅಂದ್ರೆ ಹಣದ ಸಮಸ್ಯೆ, ಎಸಿ ಪ್ರಾಬ್ಲಮ್ ಯಾವುದೂ ಬದಲಾಗ್ಲಿಲ್ಲ. ಬದಲಾಗಿದ್ದು ಅವರ ಒಳಗಿನ ಮನಸ್ಥಿತಿ ಮಾತ್ರ. ಒಂದು ದೊಡ್ಡ ಬದಲಾವಣೆ. ಮೊದ್ಲು ಹೇಗಿದ್ರು, ಆಮೇಲೆ ಹೇಗಾದ್ರು ಅಂತ ನೋಡಿ. ಮೊದ್ಲು ಯಾವಾಗ್ಲೂ ಅದೇ ಸಮಸ್ಯೆಯ ಬಗ್ಗೆ ಯೋಚನೆ ಮಾಡಿ ಗೀಳಾಗಿತ್ತು. ಖಿನ್ನತೆಗೆ ಜಾರಿದ್ರು, ಕೆಲವೊಮ್ಮೆ ಸಾಯ್ಬೇಕು ಅಂತಾನೂ ಅನ್ಸ್ತಿತ್ತು. ಆದ್ರೆ ಆ ಸಿನಿಮಾ ನೋಡಿದ್ಮೇಲೆ ಅವರ ಮನಸ್ಸಿಗೆ ಒಂದು ರೀತಿ ಶಾಂತಿ ಸಿಕ್ತು. ಒಳಗಿನಿಂದ ಒಂದು ಧೈರ್ಯ ಬಂತು. ಎಲ್ಲವೂ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ಹುಟ್ಕೊಳ್ತು. ಅವ್ರು ಹೇಳ್ತಾರೆ, ಅದು ಹೇಗೆ ಸರಿ ಹೋಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ, ಆದ್ರೆ ಸರಿ ಹೋಗುತ್ತೆ ಅಂತ ಮಾತ್ರ ಗಟ್ಟಿಯಾಗಿ ಗೊತ್ತಿತ್ತು. ನೋಡಿ, ಇದೇ ಆ ಬದಲಾವಣೆಯ ಸಾರ. ಹೇಗೆ ಅನ್ನೋದು ಮುಖ್ಯ ಅಲ್ಲ, ಆಗುತ್ತೆ ಅನ್ನೋ ನಂಬಿಕೆ ಅಷ್ಟೇ. ಸರಿ, ಈ ಹೊಸದಾಗಿ ಬಂದ ನಂಬಿಕೆ, ಈ ಮನಸ್ಥಿತಿ ಈಗ ಒಂದು ಪರೀಕ್ಷೆಗೆ ಒಳಗಾಗುವ ಸಮಯ ಬಂತು. ಅದೇ ದಿನ ಸಂಜೆ ಅವರು ಆ ಕ್ಷಣವನ್ನ ಹೀಗೆ ವಿವರಿಸ್ತಾರೆ. ಮಂಚದ ಮೇಲೆ ಬಟ್ಟೆ ಇಲ್ದೆ ಕುಳಿತಿದ್ದೆ. ನಯಾಗರ ಜಲಪಾತದಂತೆ ಮೈಯಿಂದ ಬೆವರು ಸುರಿಯುತ್ತಿತ್ತು. ಅಂದ್ರೆ ಮನಸ್ಸಿಗೆ ಶಾಂತಿ ಬಂದಿದ್ರೂ ದೇಹಕ್ಕೆ ಆ ಸೆಖೆಯ ಹಿಂಸೆ ತಪ್ಪಿರ್ಲಿಲ್ಲ. ಆ ಪರಿಸ್ಥಿತಿ ಅಷ್ಟು ಕೆಟ್ಟಿತ್ತು. ಅವ್ರ ಹಾಗೆ ಬೆವರಿನಲ್ಲಿ ಮುಳುಗಿ ಕೂತಿದ್ದಾಗ ರಾತ್ರಿ 8 ಗಂಟೆಗೆ ಯಾರೋ ಬಾಗಿಲಿನ ಬೆಲ್ ಮಾಡ್ತಾರೆ. ಯೋಚ್ನೆ ಮಾಡಿ, ಆ ಹೊತ್ತಲ್ಲಿ ಯಾರ್ ಬಂದಿರಬಹುದು? ಒಂದು ಕ್ಷಣ ಅವರಿಗೂ ಆಶ್ಚರ್ಯ. ಬಾಗಿಲು ತೆಗೆದು ನೋಡಿದ್ರೆ ಅಲ್ಲಿ ನಿಂತಿದ್ದಿದ್ದು ಸ್ಥಳೀಯ ಸ್ಕೂಲ್ ಬೋರ್ಡ್ನ ಒಬ್ಬ ಮೇಂಟೆನೆನ್ಸ್ ವ್ಯಕ್ತಿ. ಇವರು ಯಾರು ಅಂದ್ರೆ, ಶಾಲೆಗಳಲ್ಲಿ ಎಸಿ ರಿಪೇರ್ ಮಾಡ್ತಿದ್ದವರು, ನಮ್ಮ ಕಥಾನಾಯಕನಿಗೆ ವೃತ್ತಿಪರವಾಗಿ ಪರಿಚಯ ಇದ್ದವರು. ಆ ವ್ಯಕ್ತಿ ಬಂದು ಎಸಿಯನ್ನ ಚೆಕ್ ಮಾಡಿ ಹೇಳ್ತಾರೆ, ಯೂನಿಟ್ನಲ್ಲಿ ಲೀಕ್ ಇದೆ, ಅದಕ್ಕೆ ಫ್ರಿಯಾನ್ ಗ್ಯಾಸ್ ತುಂಬಿಸ್ಬೇಕು ಅಂತ. ಅದಕ್ಕೆ ಖರ್ಚು ಸುಮಾರು $100. ಈಗ ಹೇಳಿ, ಅವರ ಹತ್ರ ಇದ್ದಿದ್ದು ಬರೀ $8. $100 ಎಲ್ಲಿಂದ ತರ್ಬೇಕು? ಆದರೂ ನಮ್ಮ ಕಥಾನಾಯಕ ಸುಮ್ಮನೆ ಕೂರಲಿಲ್ಲ. ತಮ್ಮ ಹತ್ರ ಇದ್ದ ಕೊನೆ $10 ಅವರಿಗೆ ಕೊಟ್ಟು, ನನ್ನ ಸ್ಯಾಲರಿ ಆದ್ಮೇಲೆ ಉಳಿದಿದ್ದನ್ನ ಕೊಡ್ತೀನಿ ಅಂತ ಪ್ರಾಮಾಣಿಕವಾಗಿ ಹೇಳ್ತಾರೆ. ಇಲ್ಲೇ ನೋಡಿ ಕಥೆಯ ಕ್ಲೈಮ್ಯಾಕ್ಸ್. ಈ ಸಹಾಯ ಎಲ್ಲಿಂದ ಬಂತು, ಯಾರ್ ಮಾಡ್ಸಿದ್ದು ಅನ್ನೋ ರಹಸ್ಯ ಈಗ ಬಯಲಾಗುತ್ತೆ. ಆಗ ಆ ರಿಪೇರಿ ಮಾಡೋ ವ್ಯಕ್ತಿ ಒಂದು ಆಶ್ಚರ್ಯಕರವಾದ ಮಾತು ಹೇಳ್ತಾರೆ. ಪರವಾಗಿಲ್ಲ, ಅದ್ರ ಬಗ್ಗೆ ಈಗಾಗ್ಲೇ ವ್ಯವಸ್ಥೆ ಆಗಿದೆ ಅಂತ. ಇದನ್ನ ಕೇಳ್ದಾಗ ಏನೋ ವಿಶೇಷ ನಡೀತಿದೆ ಅಂತ ನಮ್ಮ ಕಥಾನಾಯಕನಿಗೆ ಅನ್ಸೋಕೆ ಶುರುವಾಗತ್ತೆ. ಹಾಗಾದ್ರೆ ಯಾರೋ ಈ ಸಹಾಯ ಮಾಡಿದ್ದು
ಅದು ಅವರ ಜೊತೆ ಕೆಲ್ಸ ಮಾಡೋ ಒಬ್ಬ ಸಹೋದ್ಯೋಗಿ. ಆ ಸಹೋದ್ಯೋಗಿ ಆ ರಿಪೇರಿ ವ್ಯಕ್ತಿಗೆ ಹೇಳಿ ಕಳಿಸಿದ್ದೇನು ಅಂದ್ರೆ, ನಾನ್ ನೋಡಿದ್ರಲ್ಲೇ ಇವರು ಅತ್ಯಂತ ದಯೆಯುಳ್ಳ ಸೌಮ್ಯ ವ್ಯಕ್ತಿ, ಇಂಥವರು ಈ ಬಿಸ್ಲಲ್ಲಿ ಕಷ್ಟಪಡೋದನ್ನ ನೋಡೋಕ್ಕಾಗಲ್ಲ, ನೋಡಿ ಅವರ ಒಳ್ಳೆಯತನಕ್ಕೆ ಸಿಕ್ಕ ಪ್ರತಿಫಲ. ಈ ಮಾತನ್ನ ಕೇಳಿ ನಮ್ಮ ಕಥಾನಾಯಕನಿಗೆ ಮಾತೇ ಬರೋದಿಲ್ಲ. ಅವರು ಇದನ್ನ ಕೇವಲ ಒಬ್ಬ ವ್ಯಕ್ತಿಯ ಸಹಾಯ ಅಂತ ನೋಡ್ಲಿಲ್ಲ, ಬದಲಿಗೆ ತಮ್ಮ ನಂಬಿಕೆಗೆ, ತಮ್ಮ ಸಕಾರಾತ್ಮಕ ಯೋಚನೆಗೆ ಈ ವಿಶ್ವವೇ ಕೊಟ್ಟ ಉತ್ತರ ಅಂತ ಭಾವಿಸಿ ಜೋರಾಗಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕೂಗ್ತಾರೆ. ಕತೆ ಇಷ್ಟಕ್ಕೆ ಮುಗಿಯಲ್ಲ. ಮರುದಿನ ಬೆಳಗ್ಗೆ ನಡೆದ ಇನ್ನೊಂದು ಸಣ್ಣ ಘಟನೆ ಅವರ ಈ ನಂಬಿಕೆಯನ್ನ ಇನ್ನಷ್ಟು ಗಟ್ಟಿ ಮಾಡುತ್ತೆ. ನೋಡಿ, ಮರುದಿನ ಬೆಳಿಗ್ಗೆ ಅವರು ಎಂದಿನಂತೆ ತಿಂಡಿಗೋಗ್ತಾರೆ. ಆದ್ರೆ ಅಲ್ಲಿ ಕಾರ್ಡ್ ಸ್ವೈಪ್ ಮಾಡೋ ಮೆಷಿನ್ ಕೆಟ್ಟಿರುತ್ತೆ. ಆಗ ಅಲ್ಲಿದ್ದ ಕ್ಯಾಷಿಯರ್ ಪರವಾಗಿಲ್ಲ ತಗೊಳ್ಳಿ ಅಂತ ಹೇಳಿ ಆ ತಿಂಡಿಯನ್ನ ಉಚಿತವಾಗೇ ಕೊಟ್ಬಿಡ್ತಾರೆ. ಇದು ಸಣ್ಣ ವಿಷಯನೇ ಇರ್ಬೋದು, ಆದ್ರೆ ಅವ್ರಿಗೆ ಇದು ಈ ವಿಶ್ವವೇ ಕಳಿಸಿದ ಇನ್ನೊಂದು ಸಕಾರಾತ್ಮಕ ಸಂಕೇತದಂತೆ ಕಾಣುತ್ತೆ. ಈಗ ಅವರ ಮನಸ್ಥಿತಿ ಎಷ್ಟರ ಮಟ್ಟಿಗೆ ಬದಲಾಗಿತ್ತು ಅಂದ್ರೆ, ಮೊದಲು ಜೀವನವೇ ಬೇಡ ಅಂದಿದ್ದ ವ್ಯಕ್ತಿ ಈಗ ಕಾರು ಓಡಿಸ್ತಾ ಬರ್ಲಿ, ಏನೇ ಕಷ್ಟ ಇದ್ರೂ ಕಳ್ಸು, ನಾನು ಎಲ್ಲವನ್ನೂ ನಿಭಾಯಿಸಬಲ್ಲೆ ಅಂತ ವಿಶ್ವಕ್ಕೆ ಸವಾಲ್ ಹಾಕೋ ಹಾಗೆ ಜೋರಾಗಿ ಹೇಳ್ಕೊಳ್ತಿದ್ರು. ಆ ಆತ್ಮವಿಶ್ವಾಸವನ್ನೊಮ್ಮೆ ಮೂಡಿ. ಹಾಗಾದ್ರೆ ಈ ಇಡೀ ಕಥೆಯ ಸಾರಾಂಶವೇನು? ಇದು ಕೇವಲ ಮನಸ್ಥಿತಿಯ ಬದಲಾವಣೆಯಿಂದಾದ ಪವಾಡವೇ, ಅಥವಾ ಇನ್ನೊಬ್ಬರ ದಯೆ, ಮಾನವೀಯತೆ ತೋರಿಸಿದ ಅದ್ಭುತವೇ? ಬಹುಶಃ ಸಕಾರಾತ್ಮಕ ಮನಸ್ಥಿತಿ ಮತ್ತು ದಯೆ ಇವೆರಡೂ ಸೇರಿದಾಗ ಇಂತಹ ಪವಾಡಗಳು ಸಾಧ್ಯವಾಗುತ್ತವೇನೋ ಅಲ್ವಾ?